ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಪ್ರಿಪರೇಷನ್ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ 1 ನಲ್ಲಿ ನಿಮಗೆಲ್ಲ ಗೊತ್ತಿರೋದೆ. ಪೇಪರ್ 1 ನಲ್ಲಿ 50 ಪ್ರಶ್ನೆಗಳನ್ನ ಕೊಟ್ಟಿರಲಾಗುತ್ತೆ, 100 ಅಂಕಗಳು. ಸೊ ಅದೇ ರೀತಿ ಪೇಪರ್ 2 ನಲ್ಲಿ 100 ಪ್ರಶ್ನೆಗಳನ್ನ ನೀಡಲಾಗುತ್ತೆ, ಒಟ್ಟು 200 ಅಂಕಗಳು. ಒಟ್ಟು 300 ಅಂಕಗಳಿಗೆ ಕೆಸೆಟ್ ಅನ್ನ ನಡೆಸಲಾಗುತ್ತೆ. ಸೊ ಇನ್ನೇನು ಕೆಸೆಟ್ 2026 ಎಕ್ಸಾಮಿನೇಷನ್ ಅಕ್ಟೋಬರ್ 11 ಅಂದು ಆಗುತ್ತೆ ಅಂತ ಕೆಇದವರು ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗೋ ಚಾನ್ಸಸ್ ಇದೆ. ಸೊ ಹೀಗಾಗಿ ಇದರಲ್ಲಿ ಐಸಿಟಿ ಅಂತ ಯೂನಿಟ್ ಬರುತ್ತೆ. ಐಸಿಟಿ ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ, 10 ಅಂಕಗಳನ್ನ ಕೊಡ್ತಾರೆ. ಸೊ ಈ ರೀತಿಯಾಗಿ ಕಳೆದ ವರ್ಷದಲ್ಲಿ ಕ್ಯೂ ಆರ್ ಕೋಡ್ ನ ಮೇಲೆ ಪ್ರಶ್ನೆಗಳು ಬಂದಿದ್ವು. ಸೊ ಈ ಒಂದು ಐಸಿಟಿ ಯೂನಿಟ್ ನಿಂದ ಈ ಕ್ಯೂ ಆರ್ ಕೋಡ್ ನ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಕ್ಯೂ ಆರ್ ಕೋಡ್ ಅನ್ನ ಕುರಿತು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ಇಲ್ಲಿ ಕಳೆದ ಬಾರಿ ಪ್ರಶ್ನೆನ ನಾವು ಆಮೇಲೆ ನೋಡೋಣ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಹೊಸ ಕೋರ್ಸ್ ಅನ್ನ ಆರಂಭ ಮಾಡ್ತಾ ಇದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, 5000 ಪ್ಲಸ್ MCQ PDF ಅನ್ನ ನೀಡ್ತಾ ಇದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಜೊತೆಗೆ ಎಲ್ಲ ಮಟೀರಿಯಲ್ ನ ಲೈವ್ ಕ್ಲಾಸಸ್ ನಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಇಲ್ಲಿ ನಿಮಗೆ ದೊರೀತಾ ಇದೆ. ಸೊ ಇದ್ರ ಜೊತೆಗೆ ಪೇಪರ್ 1 ನಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ಮಾಡಿದ್ರೆ ಸರಳವಾಗಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಬಹುದು. ಈ ಒಂದು ಕೋರ್ಸ್ ಗೆ ನೀವು ಸೇರ್ಕೊಳ್ಳಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ 1/3/2026 ಹೊಸ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಲೈವ್ ಕ್ಲಾಸಸ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಆಪ್ ನ ಮೂಲಕ ಜಾಯಿನ್ ಆಗಬಹುದು, ಅಥವಾ ಇಲ್ಲಿ ಕೊಟ್ಟಿರುವ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಸೊ ಅದೇ ರೀತಿಯಾಗಿ ಕಳೆದ ಬಾರಿ ಕ್ಯೂ ಆರ್ ಕೋಡ್ ನ ಮೇಲೆ ಬಂದ ಪ್ರಶ್ನೆಯನ್ನು ನೋಡಿದ್ರೆ ಎಕ್ಸ್ಪ್ಯಾಂಡ್ ಕ್ಯೂ ಆರ್ ಕೋಡ್ ಅನ್ನ ವಿಸ್ತರಿಸಿ ಅಂತ ತುಂಬಾ ಸರಳವಾಗಿ ಕೇಳಿದ್ರು. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ರು: ಕ್ವಿಕ್ ರಿಪ್ಲೈ ಕೋಡ್, ಕ್ವಿಕ್ ರೆಸ್ಪಾನ್ಸ್ ಕೋಡ್, ಕ್ವಿಕ್ ರಿಟ್ರೇಸ್ ಕೋಡ್, ಕ್ವಿಕ್ ರಿಯಾಕ್ಷನ್ ಕೋಡ್ ಅಂತ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕ್ಯೂ ಆರ್ ಕೋಡ್ ನ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈ ಕ್ಯೂ ಆರ್ ಕೋಡ್ ಅಂದ್ರೆ ಏನು? ಶಾರ್ಟ್ ಫಾರ್ ಕ್ವಿಕ್ ರೆಸ್ಪಾನ್ಸ್ ಕೋಡ್. ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಅಂತಂದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಇಟ್ ಈಸ್ ಅ ಟೈಪ್ ಆಫ್ ಟೂ ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ ಬಾರ್ ಕೋಡ್. ಸೊ ನೆನಪಿಡಬೇಕು, ಈ ಒಂದು ಕ್ಯೂ ಆರ್ ಕೋಡ್ ಏನಿದೆ ಇದು 2 ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ ಬಾರ್ ಕೋಡ್. ಸೊ ದಿಸ್ ವಾಸ್ ಇನ್ವೆಂಟೆಡ್ ಇನ್ ದ ಇಯರ್ 1994. ಸೊ 1994ರಲ್ಲಿ ಇದನ್ನ ಇನ್ವೆಂಟ್ ಮಾಡಲಾಗುತ್ತೆ. ಯಾರಿಂದ ಅಂತಂದ್ರೆ ಸೊ ಇಲ್ಲಿ ಇದೆ ಮಸಾಹಿರೋ ಹರಾ ಅಂತ. ಸೊ ಆಫ್ ಜಪಾನೀಸ್ ಕಂಪನಿ ಡೆನ್ಸೋ ವೇವ್ ಫಾರ್ ಲೇಬಲಿಂಗ್ ಮೊಬೈಲ್ ಪಾರ್ಟ್ಸ್. ಸೊ ಇದು ಮೊದಲ ಬಾರಿಗೆ ಕ್ಯೂ ಆರ್ ಕೋಡ್ ಅನ್ನು ಆಟೋಮೊಬೈಲ್ ಪಾರ್ಟ್ಸ್ ಸಲುವಾಗಿ ಯೂಸ್ ಮಾಡಲಾಗುತ್ತೆ. ಸೊ ಇಲ್ಲಿ ಯಾರಿಂದ ಅಂತಂದ್ರೆ ಮಸಾಹಿರೋ ಹರಾ, ಇವರು ಜಪಾನೀಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಇದನ್ನ ಇವರು ಕಂಡುಹಿಡಿತಾರೆ. ನೆಕ್ಸ್ಟ್, ಟು ಸ್ಟೋರ್ ಡೇಟಾ ಎಫಿಷಿಯಂಟ್ಲಿ ಕ್ಯೂ ಆರ್ ಕೋಡ್ಸ್ ಯೂಸ್ 4 ಸ್ಟ್ಯಾಂಡರ್ಡೈಸ್ ಮೋಡ್ಸ್ ಆಫ್ ಎನ್ಕೋಡಿಂಗ್. ಸೊ ಈ ಒಂದು ಕ್ಯೂ ಆರ್ ಕೋಡ್ ನಲ್ಲಿ ಡೇಟಾವನ್ನ ಸಂಗ್ರಹಣೆ ಮಾಡಲು ಸೊ ಇಲ್ಲಿ 4 ಪ್ರಕಾರದ ಎನ್ಕೋಡಿಂಗ್ ಗಳನ್ನ ಬಳಸಲಾಗುತ್ತೆ. ಸೊ ನ್ಯೂಮರಿಕ್, ಅಲ್ಫಾ ನ್ಯೂಮರಿಕ್, ಬೈಟ್ ಆರ್ ಬೈನರಿ ಅಂಡ್ ಕಾಂಜಿ. ಸೊ ಇವನು ಕೂಡ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಕ್ಯೂ ಆರ್ ಕೋಡ್ಸ್ ಮೇ ಬಿ ಯೂಸ್ ಟು ಡಿಸ್ಪ್ಲೇ ಟೆಕ್ಸ್ಟ್ ಟು ದ ಯೂಸರ್, ಟು ಓಪನ್ ದ ವೆಬ್ ಪೇಜ್, ಟು ಆಡ್ ವಿ ಕಾರ್ಡ್ ಕಾಂಟ್ಯಾಕ್ಟ್, or to open uniform resource identifier, that is URI, or to connect a wireless network, or to compose an email or text message. ಸೊ ಹಲವಾರು ಕಾರ್ಯಗಳಿಗಾಗಿ ಇಂದು ನಾವು ಕ್ಯೂ ಆರ್ ಕೋಡ್ ಅನ್ನ ಬಳಸ್ತಾ ಇದ್ದೀವಿ. ಸೊ ಅದು ಡಿಸ್ಪ್ಲೇ ಟೆಕ್ಸ್ಟ್ ಟು ಯೂಸರ್, ಯಾವುದೇ ಮೆಸೇಜ್ ಅನ್ನ ಓಪನ್ ಮಾಡಲಾಗಿರ್ಬೋದು, ವೆಬ್ ಪೇಜ್ ಗಳನ್ನ ಓಪನ್ ಮಾಡಲಾಗಿರ್ಬೋದು, ವಿ ಕಾಂಟ್ಯಾಕ್ಟ್ ಸಲುವಾಗಿ ಆಗಿರ್ಬೋದು. ಸೊ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫಿಕೇರ್ ಇದಕ್ಕಾಗಿ ಓಪನ್ ಮಾಡಲಾಗಿರ್ಬೋದು. ಸೊ ವೈರ್ಲೆಸ್ ನೆಟ್ವರ್ಕ್ ಆಗಿ ಆಗಿರ್ಬೋದು, ಉದಾಹರಣೆಗೆ ವೈಫೈ ಕನೆಕ್ಟ್ ಮಾಡಲಾಗಿರ್ಬೋದು. ಸೊ ಹಲವಾರು ಕಾರ್ಯಗಳಿಗಾಗಿ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇದು ಯಾವಾಗಲೂ ಕೂಡ 2 ಡೈಮೆನ್ಷನಲ್ ಬಾರ್ ಕೋಡ್ ಆಗಿರುತ್ತೆ. ಸೊ that contain information encoded in a matrix of black and white square. ಸೊ ಯಾವಾಗಲೂ ಈ ಒಂದು ಕ್ಯೂ ಆರ್ ಕೋಡ್ ಬ್ಲಾಕ್ ಅಂಡ್ ವೈಟ್ ಸ್ಕ್ವೇರ್ ಗಳಲ್ಲಿ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದೀರಾ. ನೆಕ್ಸ್ಟ್ ಇದರ ಸ್ಟ್ರಕ್ಚರ್ ಗೆ ಬಂದ್ರೆ ಕ್ಯೂ ಆರ್ ಕೋಡ್ಸ್ ಆರ್ ಮೇಡ್ ಅಪ್ ಆಫ್ ಗ್ರಿಡ್ ಆಫ್ ಬ್ಲಾಕ್ ಅಂಡ್ ವೈಟ್ ಸ್ಕ್ವೇರ್. ಸೊ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಬ್ಲಾಕ್ ಮತ್ತೆ ವೈಟ್ ಸ್ಕ್ವೇರ್ ಗಳಿಂದ ಮಾಡಲಾಗುತ್ತೆ. ವಿಚ್ ಕ್ಯಾನ್ ಬಿ ರೀಡ್ ಬೈ QR code scanner or smartphone or camera.
ನೆಕ್ಸ್ಟ್ ದ ಕೋಡ್ ಟೈಪಿಕಲಿ ಕನ್ಸಿಸ್ಟ್ ಆಫ್ 3 ಮೇನ್ ಕಾಂಪೋನೆಂಟ್ಸ್. ಸೊ ಇದರಲ್ಲಿ ಮೂರು ಮೇನ್ ಕಾಂಪೋನೆಂಟ್ಸ್ ಗಳಿದಾವೆ. ಫಸ್ಟ್ ಒನ್ ಇಸ್ ದ ಫೈಂಡರ್ ಪ್ಯಾಟರ್ನ್, ದಟ್ ಈಸ್ ದ ಸ್ಕ್ವೇರ್ ಬಾಕ್ಸಸ್ ಅರೌಂಡ್ ದ ಕೋಡ್. Second one is alignment pattern, smaller square boxes inside the code. Third one is data area, the encoded information. So ಇಲ್ಲಿ ಡೇಟಾ ಎಲ್ಲಿರುತ್ತೆ, ಸೊ ವೇರ್ ಡೇಟಾ ಇಸ್ ಎನ್ಕೋಡೆಡ್ ಅಂತ ಪ್ರಶ್ನೆ ಬಂದ್ರು ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ದಟ್ ಈಸ್ ಇನ್ ಡೇಟಾ ಏರಿಯಾ. Next one is data capacity. QR code can store different types of data such as text, URL, contact information, phone number, email address, Wi-Fi credentials and more. So ಇದೊಂದು QR code ನಲ್ಲಿ ನಾವು ಮೆಸೇಜಸ್ ಆಗಿರ್ಬೋದು, URL ಗಳಾಗಿರ್ಬೋದು, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಆಗಿರ್ಬೋದು, PDF ವರ್ಡ್ ಫೈಲ್ ಆಗಿರ್ಬೋದು, PPT ಆಗಿರ್ಬೋದು, ವೈಫೈ ಕ್ರೆಡೆನ್ಶಿಯಲ್ಸ್ ಆಗಿರ್ಬೋದು, ಯಾವುದೇ ತರಹದ ಡೇಟಾವನ್ನು ನಾವಿಲ್ಲಿ ಸ್ಟೋರ್ ಮಾಡಿ ಇಡಬಹುದು. ದ ಅಮೌಂಟ್ ಆಫ್ ಡೇಟಾ ದಟ್ QR code can hold depends on the version and error correction level, ranging from a few dozen alphanumeric characters to several thousand characters. ಸೊ ಇದರ ಈ ಒಂದು QR ಕೋಡ್ ನಲ್ಲಿ ಎಷ್ಟು ಡೇಟಾವನ್ನ ಇಡಲಾಗಿ ಅದರ ಹೋಲ್ಡಿಂಗ್ ಕೆಪಾಸಿಟಿ, ಸೊ ಇದ್ರ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಅದರ ಎರರ್ ಕರೆಕ್ಷನ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. So next, error correction. So QR codes use error correction techniques to ensure readability even if the code is damaged or partially damaged. So ಇಲ್ಲಿ QR codes use error correction techniques to ensure readability and even if the code is damaged. ಕೆಲವು ಹಲವಾರು ಬಾರಿ ಈ ಒಂದು ಕೋಡ್ ಏನಾದರೂ ಡ್ಯಾಮೇಜ್ ಆದ್ರೆ ಸೊ ಅವಾಗಲೂ ಕೂಡ ನಾವು ಈ ಒಂದು ಡಾಟಾವನ್ನ ರಿಟ್ರೀವ್ ಮಾಡ್ಕೊಳ್ಬಹುದು. There are 4 error correction levels. ಸೊ ಇಲ್ಲಿ 4 error correction levels ಗಳಿದಾವೆ. ಸೊ ಇವುಗಳನ್ನ ನೆನಪಿಟ್ಕೊಳ್ಳಬೇಕು. ಸೊ ನೆಕ್ಸ್ಟ್, ಈಚ್ ಪ್ರೊವೈಡಿಂಗ್ ಅ ಡಿಫರೆಂಟ್ ಲೆವೆಲ್ ಆಫ್ ರಿಡಂಡೆನ್ಸಿ ಟು ಹ್ಯಾಂಡಲ್ ಎರರ್ಸ್. ಸೊ ಈ 4 ಲೆವೆಲ್ಗಳು ನಮಗೆ ಡೇಟಾವನ್ನು ಹ್ಯಾಂಡಲ್ ಮಾಡಲು, ಎರರ್ ಗಳನ್ನ ಹ್ಯಾಂಡಲ್ ಮಾಡಲು ತುಂಬಾ ಸಹಾಯ ಮಾಡ್ತವೆ. ಸೊ ಇದ್ರ ಬೇಸ್ ಮೇಲೆ ಕೆಲವು ಪ್ರಶ್ನೆಗಳಿದಾವೆ, ನೋಡೋಣ. ವಾಟ್ ಡಸ್ QR ಕೋಡ್ ಸ್ಟ್ಯಾಂಡ್ ಫಾರ್? QR ಕೋಡ್, ಸೊ ಇದನ್ನ ಲಾಸ್ಟ್ ಇಯರ್ ಕೇಳಿದ್ರು. ಸೊ quick recognition, quick response, quality representation, quick result. The right answer is quick response, option B. Next one is QR code are type of. Option A, one dimensional barcode. Option B, 3-dimensional barcode. Option C, 2-dimensional barcode. Option 4, optical character recognition. Yes, you know the answer. The right answer is option C. It is a 2-dimensional barcode. Question number 3, QR codes were first developed by which company? ಇದು ಕೂಡ ಹೇಳಿದೆ, it is developed by Denso Wave company in Japan. Option C is correct. Question number 4, what type of data can be encoded in QR? Option A, only text and numbers. Option B, only URL website links. Option C, various types of data including text, URL, contact information, etc. Option 4, only images and multimedia files. So ಈ ಒಂದು QR ಕೋಡ್ ನಲ್ಲಿ ನಾವು ಟೆಕ್ಸ್ಟ್ ಆಗಿರಬಹುದು, URL ಆಗಿರಬಹುದು, ಕಾಂಟ್ಯಾಕ್ಟ್ ಏನಾದರೂ ಡಾಟಾವನ್ನ ಸೇವ್ ಮಾಡಬಹುದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 5, ಹೌ ಇಸ್ ಅ QR ಕೋಡ್ ಸ್ಕ್ಯಾನ್ ಟು ರೀಡ್ ಇಟ್ಸ್ ಕಂಟೆಂಟ್? ಸೊ QR ಕೋಡ್ ನಲ್ಲಿರುವ ಮಾಹಿತಿಯನ್ನು ಓದಲು ಯಾವುದನ್ನ ಬಳಸ್ತೀವಿ? ಆಪ್ಷನ್ ಎ, ಯೂಸಿಂಗ್ ಅ ಬಾರ್ಕೋಡ್ ಸ್ಕ್ಯಾನರ್. Option B, physically touching the code. Option C, by pressing a button on the code. Option 4, using a smartphone camera or QR code scanner. So option D is the right answer. Question number 6, QR codes can store more data compared to traditional barcodes because they are larger in size, 2-dimensional, made of different colors, printed on glossy paper. So the right answer is QR codes are 2-dimensional. Next one is, what is the purpose of the finder pattern in QR code? So ಇದ್ರ ಬಗ್ಗೆ ಹೇಳಿದೆ. Option A, to help scanners find the correct orientation of the code. Option B, to determine the data capacity. Option C, to encode error correction. Option D, to encrypt the encoded information. So ಇಲ್ಲಿ finder pattern ನ uses ಏನು? The right answer is option A, to help scanners to find the correct orientation of the code. Next question is, which of the following is not an error correction level? So low, medium, high, extreme. The right answer is option D. So the error correction levels are low, medium, high. So extreme is not an error correction level. Last question is, which type of QR code can be updated or changed after it has been generated? So ಯಾವ ಒಂದು QR ಕೋಡ್ ಅನ್ನ ನಾವು ಜನರೇಟ್ ಮಾಡಿದ ಮೇಲೂ ಕೂಡ ನಾವು
ಚೇಂಜ್ ಮಾಡಬಹುದು ಅಥವಾ ಅಪ್ಡೇಟ್ ಮಾಡಬಹುದು. ಆಪ್ಷನ್ ಇ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್, ಆಪ್ಷನ್ ಬಿ ಡೈನಾಮಿಕ್ ಕ್ಯೂ ಆರ್ ಕೋಡ್, ಆಪ್ಷನ್ ಸಿ ಆಕ್ಟಿವ್ ಕ್ಯೂ ಆರ್ ಕೋಡ್, ಆಪ್ಷನ್ ಡಿ ರಿಯಾಕ್ಟಿವ್ ಕ್ಯೂ ಆರ್ ಕೋಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಡೈನಾಮಿಕ್ ಕ್ಯೂ ಆರ್ ಕೋಡ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಅದೇ ರೀತಿ ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದ್ವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQs, PDF, PYQs, MQ ಮೋಡೋ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ನೀಡ್ತಾ ಇದ್ದೀವಿ. ಸೊ ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಅದೇ ರೀತಿ ಪೇಪರ್ 2 ಗಾಗಿ ಕೂಡ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಜಾಯಿನ್ ಆಗಲು ಈ ಆಪ್ ನಿಂದ ಜಾಯಿನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.